ನಮಸ್ಕಾರ ಸ್ನೇಹಿತರೆ, ನಾನು ಚಾಣಕ್ಯ ಚಾನೆಲ್ಗೆ ಸ್ವಾಗತ. ಇಂದು ನಮ್ಮ ಸರಣಿಯ 58ನೇ ದಿನ. ನಾವು 10ನೇ ಅಧ್ಯಾಯವಾದ ವಿಭೂತಿ ಯೋಗವನ್ನು ಮುಂದುವರಿಸುತ್ತಿದ್ದೇವೆ. ನಿಸರ್ಗದ ಅತಿ ಬಲಿಷ್ಠ ಪ್ರಾಣಿಗಳನ್ನು ನೋಡಿದಾಗ ನಮಗೆ ಒಂದು ರೀತಿಯ ಭಕ್ತಿ ಅಥವಾ ಭಯ ಹುಟ್ಟುತ್ತದೆ. ಆ ಆನೆ, ಕುದುರೆ ಅಥವಾ ಸಿಂಹದ ಬಲ ಎಲ್ಲಿಂದ ಬಂತು? ಕೃಷ್ಣನು ತನ್ನನ್ನು ತಾನು ಈ ಲೋಕದ ಶ್ರೇಷ್ಠ ಶಕ್ತಿಗಳಿಗೆ ಹೇಗೆ ಹೋಲಿಸಿಕೊಳ್ಳುತ್ತಾನೆ? ಬನ್ನಿ ಇಂದಿನ ಶ್ಲೋಕಗಳ ಮೂಲಕ ಅರಿಯೋಣ. ಉಚ್ಚೈಶ್ರವಸಮಶ್ವಾನಾಂ ವಿದ್ಧಿ ಮಾಂ ಅಮೃತೋದ್ಭವಂ ಐರಾವತಂ ಗಜೇಂದ್ರಾಣಾಂ ನರಾಣಾಂ ಚ ನರಾಧಿಪಂ ಆಯುಧಾನಾಮಹಂ ವಜ್ರಂ ಧೇನುನಾಮಸ್ಮಿ ಕಾಮಧುಕ್ ಪ್ರಜನಶ್ಚಾಸ್ಮಿ ಕಂದರ್ಪಃ ಸರ್ಪಾಣಾಮಸ್ಮಿ ವಾಸುಕಿ. ಕುದುರೆಗಳಲ್ಲಿ ಅಮೃತಮಥನದ ವೇಳೆ ಹುಟ್ಟಿದ ಉಚ್ಚೈಶ್ರವಸ ನಾನು, ಆನೆಗಳಲ್ಲಿ ಐರಾವತ ಮತ್ತು ಮನುಷ್ಯರಲ್ಲಿ ರಾಜ ನಾನಾಗಿದ್ದೇನೆ. ಆಯುಧಗಳಲ್ಲಿ ನಾನು ವಜ್ರಾಯುಧ, ಹಸುಗಳಲ್ಲಿ ಕಾಮಧೇನು, ಸಂತಾನೋತ್ಪತ್ತಿಗೆ ಕಾರಣನಾದ ಮನ್ಮಥ ಮತ್ತು ಸರ್ಪಗಳಲ್ಲಿ ವಾಸುಕಿ ನಾನಾಗಿದ್ದೇನೆ. ಇಲ್ಲಿ ಕೃಷ್ಣನು ಆಯಾ ವರ್ಗದ ಶ್ರೇಷ್ಠತೆಯನ್ನು ತಾನು ಎಂದು ಹೇಳುತ್ತಿದ್ದಾನೆ. ದೇವತೆಗಳ ರಾಜ ಇಂದ್ರನ ಆನೆ ಮತ್ತು ಕುದುರೆಗಳು ಶಕ್ತಿಯ ಸಂಕೇತ. ಅದೇ ರೀತಿ ಕ್ಷಮೆಯಿಲ್ಲದ ಆಯುಧ ವಜ್ರಾಯುಧವೂ ಆತನ ಶಕ್ತಿಯೇ. ಅನಂತಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ ಪಿತೃಣಾಮರಿಯಮಾಶ್ಚಾಸ್ಮಿ ಯಮಃ ಸಂಯಮತಾಮಹಂ ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಕಾಲಃ ಕಲಯತಾಮಹಂ ಮೃಗಾಣಾಂ ಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾಂ. ನಾದಗಳಲ್ಲಿ ನಾನು ಅನಂತ ಅಂದರೆ ಶೇಷನಾಗ, ಜಲಚರಗಳಲ್ಲಿ ವರುಣ, ಪಿತೃದೇವತೆಗಳಲ್ಲಿ ಅರಿಯಮ ಮತ್ತು ಶಿಕ್ಷಿಸುವವರಲ್ಲಿ ನಾನು ಯಮಧರ್ಮರಾಯ. ದೈತ್ಯರಲ್ಲಿ ನಾನು ಪ್ರಹ್ಲಾದ, ಲೆಕ್ಕ ಹಾಕುವವರಲ್ಲಿ ಕಾಲ ಅಂದರೆ ಸಮಯ, ಮೃಗಗಳಲ್ಲಿ ಸಿಂಹ ಮತ್ತು ಪಕ್ಷಿಗಳಲ್ಲಿ ಗರುಡ ನಾನಾಗಿದ್ದೇನೆ. ಕೃಷ್ಣನು ದೈತ್ಯರ ಕುಲದಲ್ಲಿ ಹುಟ್ಟಿದರೂ ಪರಮಭಕ್ತನಾದ ಪ್ರಹ್ಲಾದನನ್ನು ತಾನು ಎನ್ನುತ್ತಾನೆ. ಅಂದರೆ ನಾವು ಯಾವ ಕುಲದಲ್ಲಿ ಹುಟ್ಟಿದ್ದೇವೆ ಎಂಬುದು ಮುಖ್ಯವಲ್ಲ, ನಮ್ಮಲ್ಲಿರುವ ಭಕ್ತಿ ಮತ್ತು ಗುಣ ಮುಖ್ಯ. ಸಮಯ ಅಂದರೆ ಕಾಲ ಎಲ್ಲಕ್ಕಿಂತ ದೊಡ್ಡದು. ಆ ಕಾಲವೂ ಕೃಷ್ಣನೇ. ಪವನಃ ಪವತಾಮಸ್ಮಿ ರಾಮಃ ಶಸ್ತ್ರಭೃತಾಮಹಂ ಝಷಾಣಾಂ ಮಕರಶ್ಚಾಸ್ಮಿ ಸ್ರೋತಸಾಮಸ್ಮಿ ಜಾಹ್ನವಿ. ಶುದ್ಧೀಕರಿಸುವ ವಸ್ತುಗಳಲ್ಲಿ ನಾನು ವಾಯು ಅಂದರೆ ಗಾಳಿ, ಶಸ್ತ್ರಧಾರಿಗಳಲ್ಲಿ ನಾನು ಶ್ರೀರಾಮ, ಮೀನುಗಳಲ್ಲಿ ಮೊಸಳೆ ಮತ್ತು ನದಿಗಳಲ್ಲಿ ನಾನು ಗಂಗೆ ಅಂದರೆ ಜಾಹ್ನವಿ. ಪರಶುರಾಮ ಅಥವಾ ಶ್ರೀರಾಮನಂತಹ ಮಹಾಪರಾಕ್ರಮಿಗಳ ಶೌರ್ಯ ಕೃಷ್ಣನದ್ದೇ. ಗಂಗೆಯ ಪಾವಿತ್ರ್ಯವೂ ಅವನದ್ದೇ. ಈ ಪ್ರಕೃತಿಯನ್ನು ಶುದ್ಧವಾಗಿಡುವ ಗಾಳಿಯೂ ಅವನೇ. ಸ್ನೇಹಿತರೆ, ಇಂದಿನ ಶ್ಲೋಕಗಳಿಂದ ನಮಗೆ ತಿಳಿಯುವುದೇನೆಂದರೆ, ಶಕ್ತಿ, ಶೌರ್ಯ ಮತ್ತು ಪಾವಿತ್ರ್ಯ ಎಲ್ಲಿ ಇರುತ್ತದೋ ಅಲ್ಲಿ ಭಗವಂತನ ಅಸ್ತಿತ್ವವಿರುತ್ತದೆ. ನಾವು ಪ್ರಕೃತಿಯನ್ನು ಗೌರವಿಸಿದರೆ ದೇವರನ್ನು ಗೌರವಿಸಿದಂತೆ. ನಾಳಿನ 59ನೇ ಭಾಗದಲ್ಲಿ ಕೃಷ್ಣನು ಸೃಷ್ಟಿಯ ಆದಿ, ಅಂತ್ಯ ಮತ್ತು ಆಧ್ಯಾತ್ಮ ವಿದ್ಯೆಯ ಬಗ್ಗೆ ವಿವರಿಸುತ್ತಾನೆ. ಈ ಅದ್ಭುತ ಪಯಣವನ್ನು ಮುಂದುವರಿಸೋಣ. ವಿಡಿಯೋ ಶೇರ್ ಮಾಡಿ, ಜ್ಞಾನ ಹಂಚಿ. ಧನ್ಯವಾದಗಳು.